ಬಹುನಿರೀಕ್ಷಿತ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಇದೀಗ ಬಿಡುಗಡೆಯ ಹೊಸ್ತಿಲಲ್ಲಿದೆ. ಆಗಸ್ಟ್ 26ರಂದು ಸಿನಿಮಾ ವಿಶ್ವದಾದ್ಯಂತ ತೆರೆಗೆ ಬರಲು ಸಜ್ಜಾಗಿದ್ದು, ಬಿಡುಗಡೆಗೂ ಮುನ್ನವೇ ಹಲವು ಕಾರಣಗಳಿಂದ ಭಾರೀ ಸುದ್ದಿಯಾಗಿದೆ. ಒಂದೆಡೆ ಮುಂಗಡ ಟಿಕೆಟ್ ಬುಕ್ಕಿಂಗ್ಗೆ ಭರ್ಜರಿ ಪ್ರತಿಕ್ರಿಯೆ, ಮತ್ತೊಂದೆಡೆ ಸೆನ್ಸಾರ್ ಸರ್ಟಿಫಿಕೇಟ್, ಸಿನಿಮಾದ ಬರೋಬ್ಬರಿ 3 ಗಂಟೆ 14 ನಿಮಿಷಗಳ ರನ್ ಟೈಮ್, ಬ್ರಿಟನ್ನಲ್ಲೂ ಅಡಲ್ಟ್ ಓನ್ಲಿ ವರ್ಗೀಕರಣ, ಹೀಗೆ ಟಾಕ್ಸಿಕ್ನ ಸುತ್ತ ಒಂದರ ಹಿಂದೆ ಒಂದರಂತೆ ಕುತೂಹಲ ಹೆಚ್ಚುತ್ತಿದೆ. ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಯಶ್ ಯಾವ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ, ಕತೆ ಏನು, ಕಿಯಾರಾ ಅಡ್ವಾಣಿ ಹೇಳಿದ್ದೇನು, ಸೆನ್ಸಾರ್ ಮಂಡಳಿ ಯಾವ ಬದಲಾವಣೆಗಳನ್ನು ಸೂಚಿಸಿದೆ ಮತ್ತು ಅಡ್ವಾನ್ಸ್ ಬುಕಿಂಗ್ ಸಿನಿಮಾ ಓಪನಿಂಗ್ ಬಗ್ಗೆ ಏನು ಸೂಚಿಸುತ್ತಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಟಾಕ್ಸಿಕ್ ಸಿನಿಮಾದ ಸೆನ್ಸಾರ್ ಸರ್ಟಿಫಿಕೇಟ್ ವಿಚಾರ. ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಅಂದ್ರೆ ಸಿಬಿಎಫ್ಸಿ ಟಾಕ್ಸಿಕ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ನೀಡಿದೆ. ಅಂದ್ರೆ ಈ ಸಿನಿಮಾ ವಯಸ್ಕ ಪ್ರೇಕ್ಷಕರಿಗೆ ಮಾತ್ರ. ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಇದೆ. ಸಿಬಿಎಫ್ಸಿ ಸಿನಿಮಾದ ದೃಶ್ಯಗಳಿಗೆ ಯಾವುದೇ ಕಟ್ಗಳನ್ನು ಸೂಚಿಸಿಲ್ಲ. ಅಂದ್ರೆ ಸಿನಿಮಾದ ಯಾವುದೇ ದೃಶ್ಯವನ್ನು ತೆಗೆದುಹಾಕುವಂತೆ ನಿರ್ಮಾಪಕರಿಗೆ ಸೂಚನೆ ನೀಡಲಾಗಿಲ್ಲ. ಆದ್ರೆ ಕೆಲವು ಪದಗಳು ಮಾತ್ರ ಬದಲಾವಣೆ ಅಥವಾ ಮ್ಯೂಟ್ ಮಾಡುವಂತೆ ಸೂಚಿಸಲಾಗಿದೆ. ಕನ್ನಡ ಆವೃತ್ತಿಯಲ್ಲಿರುವ ಕೆಲವು ಪದಗಳು ಹಾಗೂ ಅವುಗಳ ಇಂಗ್ಲಿಷ್ ಸಬ್ಟೈಟಲ್ನಲ್ಲಿ ಬರುವ ಸಮಾನ ಪದಗಳನ್ನು ಬದಲಾಯಿಸುವಂತೆ ಮಂಡಳಿ ಸೂಚಿಸಿದೆ. ಇದರ ಜೊತೆಗೆ ಸ್ಮೋಕಿಂಗ್ ಅಥವಾ ಡ್ರಗ್ಸ್ ಬಳಕೆಗೆ ಸಂಬಂಧಿಸಿದ ದೃಶ್ಯಗಳ ಸಂದರ್ಭದಲ್ಲಿ ಕಡ್ಡಾಯ ಎಚ್ಚರಿಕೆ ಸಂದೇಶಗಳನ್ನು ನೀಡುವಂತೆ ಸೂಚಿಸಲಾಗಿದೆ. ಈ ಎಲ್ಲಾ ಎಚ್ಚರಿಕೆಗಳು ಚಿತ್ರದ ಆರಂಭದಲ್ಲೂ ಹಾಗೂ ಇಂಟರ್ವೆಲ್ ನಂತರವೂ ಕಾಣಿಸಿಕೊಳ್ಬೇಕು. ಹೀಗಾಗಿ ಯಾವುದೇ ಪ್ರಮುಖ ದೃಶ್ಯಗಳಿಗೆ ಕತ್ತರಿ ಬೀಳದೆ ಟಾಕ್ಸಿಕ್ ಸೆನ್ಸಾರ್ ಪರೀಕ್ಷೆಯನ್ನು ಪಾಸ್ ಮಾಡಿರುವುದು ಚಿತ್ರತಂಡಕ್ಕೆ ದೊಡ್ಡ ರಿಲೀಫ್ ಎನ್ನಬಹುದು. 3 ಗಂಟೆ 14 ನಿಮಿಷಗಳ ಟಾಕ್ಸಿಕ್. ಇನ್ನು ಸಿನಿಮಾದ ರನ್ ಟೈಮ್ ಕೂಡ ಈಗ ಚರ್ಚೆಯಲ್ಲಿದೆ. ವರದಿಗಳ ಪ್ರಕಾರ ಟಾಕ್ಸಿಕ್ ಸಿನಿಮಾದ ಒಟ್ಟು ಅವಧಿ 194 ನಿಮಿಷ 12 ಸೆಕೆಂಡ್. ಅಂದ್ರೆ ಬರೋಬ್ಬರಿ 3 ಗಂಟೆ 14 ನಿಮಿಷ 12 ಸೆಕೆಂಡ್. ಸಾಮಾನ್ಯವಾಗಿ 2 ಗಂಟೆ ಅಥವಾ 2.5 ಗಂಟೆಗಳ ಸಿನಿಮಾವನ್ನು ನೋಡುತ್ತಿರುವ ಪ್ರೇಕ್ಷಕರಿಗೆ 3 ಗಂಟೆಗೂ ಮೀರಿದ ಈ ರನ್ ಟೈಮ್ ಕುತೂಹಲ ಮೂಡಿಸಿದೆ. ಆದ್ರೆ ದೊಡ್ಡ ಸಿನಿಮಾಗಳಿಗೆ ದೀರ್ಘ ರನ್ ಟೈಮ್ ಹೊಸದೇನಲ್ಲ. ಮುಖ್ಯವಾಗಿ ಸಿನಿಮಾದ ಕತೆ, ಸ್ಕ್ರೀನ್ ಪ್ಲೇ ಮತ್ತು ಪ್ರೇಕ್ಷಕರ ಎಂಗೇಜ್ಮೆಂಟ್ ಅನ್ನು ಎಷ್ಟು ಪರಿಣಾಮಕಾರಿಯಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಎನ್ನುವುದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಟಾಕ್ಸಿಕ್ ಒಂದು ದೊಡ್ಡ ಪ್ರಮಾಣದ ಗ್ಯಾಂಗ್ಸ್ಟರ್ ಡ್ರಾಮಾವಾಗಿರುವುದರಿಂದ ಕಥೆಯನ್ನು ವಿಸ್ತಾರವಾಗಿ ಹೇಳಲು ಈ ರನ್ ಟೈಮ್ ಬಳಸಲಾಗಿದೆ ಎಂಬ ನಿರೀಕ್ಷೆ ಇದೆ. ಬ್ರಿಟನ್ನಲ್ಲೂ ಅಡಲ್ಟ್ಸ್ ಓನ್ಲಿ ಸರ್ಟಿಫಿಕೇಟ್. ಭಾರತದಲ್ಲಿ ಎ ಸರ್ಟಿಫಿಕೇಟ್ ಪಡೆದಿರುವ ಟಾಕ್ಸಿಕ್ ಬ್ರಿಟನ್ನಲ್ಲೂ ವಯಸ್ಕರ ಸಿನಿಮಾವಾಗಿ ವರ್ಗೀಕರಣಗೊಂಡಿದೆ. ಬ್ರಿಟನ್ ಬೋರ್ಡ್ ಆಫ್ ಫಿಲ್ಮ್ ಕ್ಲಾಸಿಫಿಕೇಶನ್ ಅಂದ್ರೆ ಬಿಬಿಎಫ್ಸಿ ಸಿನಿಮಾಗೆ ಅಡಲ್ಟ್ಸ್ ಓನ್ಲಿ ವರ್ಗೀಕರಣ ನೀಡಿದೆ ಎಂದು ವರದಿಯಾಗಿದೆ. ಹಿಂಸೆ, ಗಾಯದ ವಿವರಗಳು ಮತ್ತು ಇಂಟಿಮೇಟ್ ಸೀನ್ಗಳಿಗೆ ಸಂಬಂಧಿಸಿದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ವಿಶೇಷವಾಗಿ ಹಿಂಸೆ ಮತ್ತು ಗಾಯದ ವಿವರಗಳಿಗಾಗಿ ಬಿಬಿಎಫ್ಸಿ ಅತ್ಯಧಿಕ ಮಟ್ಟದ ಎಚ್ಚರಿಕೆಯನ್ನು ದಾಖಲಿಸಿರುವುದು ಸಿನಿಮಾದ ಕಂಟೆಂಟ್ ಹೇಗಿರಬಹುದು ಎಂಬ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಹೀಗಾಗಿ ಟಾಕ್ಸಿಕ್ ಕೇವಲ ಮಾಸ್ ಎಂಟರ್ಟೈನ್ಮೆಂಟ್ ಮಾತ್ರವಲ್ಲ, ಡಾರ್ಕ್ ಹಾಗೂ ಅಡಲ್ಟ್ಸ್ ಥೀಮ್ಗಳನ್ನು ಒಳಗೊಂಡಿರುವ ಸಿನಿಮಾ ಎನ್ನುವ ಸೂಚನೆ ಈಗಾಗಲೇ ಸಿಕ್ಕಿದೆ. ಹಲವು ಬಾರಿ ಬದಲಾದ ಬಿಡುಗಡೆ ದಿನಾಂಕ. ಟಾಕ್ಸಿಕ್ ಸಿನಿಮಾ ಘೋಷಣೆಯಾದ ದಿನದಿಂದಲೂ ಬಿಡುಗಡೆ ದಿನಾಂಕ ಹಲವು ಬಾರಿ ಬದಲಾಗಿದೆ. ಮೊದಲು ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆಯಾಗಲಿದೆ ಎಂದು ಘೋಷಿಸಲಾಗಿತ್ತು. ನಂತರ ಜೂನ್ 4ಕ್ಕೆ ಬಿಡುಗಡೆಯಾಗಲಿದೆ ಎನ್ನಲಾಯಿತು. ಆದರೆ ಕೊನೆಗೆ ಚಿತ್ರತಂಡ ಆಗಸ್ಟ್ 26ರಂದು ಸಿನಿಮಾ ತೆರೆಗೆ ಬರಲಿದೆ ಎಂಬುದು ಅಂತಿಮಗೊಳಿಸಿತ್ತು. ಇದೀಗ ಆಗಸ್ಟ್ 26ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಯಶ್ ಅಭಿಮಾನಿಗಳಿಗೆ ಈ ಸಿನಿಮಾ ಕೇವಲ ಮತ್ತೊಂದು ಸಿನಿಮಾ ಅಲ್ಲ, ಕೆಜಿಎಫ್ ಚಾಪ್ಟರ್ 2 ನಂತರ ಯಶ್ ಅವರ ಮುಂದಿನ ಹೆಜ್ಜೆ ಏನು ಎಂಬ ಪ್ರಶ್ನೆಗೆ ಉತ್ತರ ನೀಡಲಿರುವ ಸಿನಿಮಾ ಇದು. ಕೆಜಿಎಫ್ ನಂತರ ಯಶ್ ಅವರ ಹೊಸ ಅವತಾರ. ಯಶ್ ಎಂದ್ರೆ ಭಾರತೀಯ ಸಿನಿರಸಿಕರಿಗೆ ಈಗ ಕೇವಲ ಕನ್ನಡದ ನಟ ಎಂಬ ಪರಿಚಯವಿಲ್ಲ. ಕೆಜಿಎಫ್ ಸರಣಿಯ ರಾಕಿ ಬಾಯ್ ಪಾತ್ರದ ಮೂಲಕ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಕೆಜಿಎಫ್ ಚಾಪ್ಟರ್ 2 ನಂತರ ಯಶ್ ಯಾವುದೇ ಸಿನಿಮಾ ಮಾಡದೆ ಸಾಕಷ್ಟು ಸಮಯ ತೆಗೆದುಕೊಂಡಿದ್ದಾರೆ. ಆದ್ರಿಂದ ಸಹಜವಾಗಿ ಅವರ ಮುಂದಿನ ಸಿನಿಮಾ ಮೇಲೆ ಬಹಳಷ್ಟು ನಿರೀಕ್ಷೆ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಟಾಕ್ಸಿಕ್ ಮೇಲೆ ಇಷ್ಟು ದೊಡ್ಡ ಮಟ್ಟದ ಕುತೂಹಲ. ಕೆಜಿಎಫ್ ನಂತಹ ಮಾಸ್ ಆಕ್ಷನ್ ಸಿನಿಮಾದ ನಂತರ ಯಶ್ ಯಾವ ರೀತಿಯ ಕಥೆಯನ್ನು ಆಯ್ಕೆ ಮಾಡುತ್ತಾರೆ, ಅವರ ಪಾತ್ರ ಹೇಗಿರುತ್ತದೆ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿರುತ್ತದೆ, ಇವೆಲ್ಲ ಅಭಿಮಾನಿಗಳಲ್ಲಿ ದೊಡ್ಡ ಪ್ರಶ್ನೆಗಳಾಗಿದ್ದವು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಟಾಕ್ಸಿಕ್ ಸಜ್ಜಾಗಿದೆ. ಟಾಕ್ಸಿಕ್ ಇನ್ನೇನು 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಡೇಟ್ ಹತ್ರ ಬಂದಿದೆ. ನಾನಂತೂ ಪರ್ಸ್ನಲಿ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂದರೆ ಕಾರಣ ಏನಂದರೆ, ಮೊದಲನೇದಾಗಿ ಟಾಕ್ಸಿಕ್ ನಾನು ಯಾವಾಗ್ಲೂ ನಮ್ಮ ಕನ್ನಡದ ಹೆಮ್ಮೆ ಅಂತಲೇ ಕನ್ಸಿಡರ್ ಮಾಡೋದು. ಅದು ಇಂಡಿಯಾ ಲೆವೆಲ್ಗೆ ಮತ್ತು ಗ್ಲೋಬಲ್ ಲೆವೆಲ್ಗೆ ಹಾಲಿವುಡಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಬಟ್ ಮೂಲ ಎಲ್ಲಿಂದ ಹೋಗ್ತಾ ಇರೋದು? ಕನ್ನಡದ ನಟ, ಸೊ ಕನ್ನಡದ ಸಿನಿಮಾ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರು KGF ಆದಮೇಲೆ ಬಾಲಿವುಡ್ಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗ್ಬಿಡ್ತಾರೆ ಅಂತ. ಎಷ್ಟು ನೀಟಾಗಿ ಹೇಳಿದರು, ನಾನು ಎಲ್ಲೂ ಹೋಗಲ್ಲ, ಎಲ್ಲರನ್ನೂ ಇಲ್ಲೇ ಕರ್ಸ್ಕೊತೀನಿ ಅಂತ. ಅದಕ್ಕೆ ತಕ್ಕಂಗೆ ಟ್ರೈಲರ್ನ ಇಲ್ಲಿಗೆ ಕರ್ಸ್ಕೊಂಡು ಲಾಂಚ್ ಮಾಡಿದ್ರು. ಎಲ್ಲ ಇಂಡಸ್ಟ್ರಿಯ ನಟರು ನಟಿಯರು ಇಲ್ಲಿಗೆ ಬಂದರು.
ಆ್ಯಂಡ್ ಇಷ್ಟೆಲ್ಲ ಗ್ಲೋಬಲ್ ಲೆವೆಲ್ಗೆ ಹಾಲಿವುಡ್ ಲೆವೆಲ್ಗೆ ಸಿನಿಮಾ ಮಾಡ್ತಾಯಿದ್ರು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಶೂಟ್ ಆಗಿರೋದು ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಶೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಯಾವಾಗಲೂ ಯಶ್ ಅಥವಾ ಟಾಕ್ಸಿಕ್, KGF, ರಾಮಾಯಣ ಇವೆಲ್ಲ ಕೂಡ ಕನ್ನಡದ ಹೆಮ್ಮೆನೇ. ಸೊ ಪ್ರತಿಯೊಂದು ಕನ್ಫ್ಯೂಷನ್ನು ಅಥವಾ ಏನೇ ಡೌಟ್ ಇದ್ರೂ ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಅಂದರೆ, ನನಗೆ ಇವಾಗ ಬೇರೆ ಕಡೆ ಭಾಷೆ ಅಂತ ಬಂದಾಗ ಬೇರೆ ಕಡೆ ಹೋದಾಗ ನಮ್ಮ ನಟರು ಬೇರೆ ಕಡೆ ಹೋದಾಗ ಕನ್ನಡ ಮಾತಾಡಿದ್ರೆ ನಾವು ಚಪ್ಪಾಳೆ ತಟ್ತೀವಿ. ಸೊ ಅಲ್ಲಿನ ನಟರು ಇಲ್ಲಿಗೆ ಬಂದಾಗ ಅವ್ರ ಭಾಷೆ ಮಾತಾಡಿದ್ರೆ ನಮಗೆ ಬೇಜಾರಾಗುತ್ತೆ. ಸೊ ಅದು ಹೆಂಗಿದೆ ಅಂದರೆ ಯಶ್ ಅದಕ್ಕೆಲ್ಲ ಎಷ್ಟು ನೀಟಾಗಿ ಕ್ಲಾರಿಟಿ ಕೊಡ್ತಾರೆ ಅಂದರೆ, ನಿಮ್ಮ ಮಣ್ಣಿಗೆ ಬಂದಾಗ ನಾನು ನಿಮ್ಮ ಕಲ್ಚರ್ನ, ನಿಮ್ಮ ಭಾಷೆನ ರೆಸ್ಪೆಕ್ಟ್ ಮಾಡ್ತೀನಿ, ನೀವು ಇಲ್ಲಿಗೆ ಬಂದಾಗ ನೀವು ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಪ್ರತಿ ಪ್ಯಾನ್ ಇಂಡಿಯನ್ ಸಿನಿಮಾ ಆದಾಗ್ಲೂ ಲ್ಯಾಂಗ್ವೇಜ್ ಏನೋ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ. ತೆಲುಗು ಮಾತಾಡಬೇಕಾ, ತಮಿಳ, ಕನ್ನಡನ, ಮಲಯಾಳಮ ಅಂತ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ, ಕನ್ನಡ, ತೆಲುಗು, ತಮಿಳು ಅದೆಲ್ಲ ಹೋಯ್ತು, ದಿಸ್ ಈಸ್ ಆನ್ ಇಂಡಿಯನ್ ಸಿನಿಮಾ, ಐ ಆಮ್ ಆನ್ ಇಂಡಿಯನ್ ಸಿನಿಮಾ ಸರ್ವೆಂಟ್ ಅಂತಾರೆ. ಎಷ್ಟು ಚೆಂದ ಕೇಳೋದಕ್ಕೆ ಅದನ್ನು. ಸೊ ಹಾಗಾಗಿ ಯಾವಾಗಲೂ ಪ್ರೌಢೆ ನಮಗೆ ಯಶ್ ಅಂದರೆ, ಟಾಕ್ಸಿಕ್ ಅಂದರೆ. ಯಶ್ ಜೊತೆ ದೊಡ್ಡ ತಾರಾಂಗಣ. ಟಾಕ್ಸಿಕ್ ಸಿನಿಮಾದ ತಾರಾಂಗಣ ದೊಡ್ಡದಾಗಿದ್ರೂ ಕನ್ನಡ ಚಿತ್ರರಂಗದ ನಟರು ಈ ಸಿನಿಮಾದಲ್ಲಿ ಹೆಚ್ಚೇನಿಲ್ಲ ಎಂಬುದು ಗಮನಾರ್ಹ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಟಿ ರುಕ್ಮಿಣಿ ವಸಂತ್ ಹೊರತುಪಡಿಸಿ ಪ್ರಮುಖ ತಾರಾಂಗಣದಲ್ಲಿ ಬೇರೆ ಕನ್ನಡದ ನಟರು ಕಾಣಿಸಿಕೊಳ್ಳುತ್ತಿಲ್ಲ. ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಕುರೇಶಿ ಹಾಗೂ ತಾರಾ ಸುತಾರಿಯಾ ಸೇರಿದಂತೆ ಉಳಿದ ಪ್ರಮುಖ ಕಲಾವಿದರು ಬೇರೆ ಭಾಷಾ ಚಿತ್ರತಂಡದಿಂದ ಬಂದವರು. ಹೀಗಾಗಿ ಕನ್ನಡ ನೆಲದಲ್ಲಿ ಮೂಡಿ ಬಂದಿರುವ ಈ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕನ್ನಡದ ಪ್ರಮುಖ ನಟರಾದ ಯಶ್ ಮತ್ತು ರುಕ್ಮಿಣಿ ವಸಂತ್ ಮಾತ್ರ ಕಾಣಿಸಿಕೊಳ್ಳುತ್ತಿರುವುದು ಚರ್ಚೆಗೆ ಕಾರಣವಾಗಿದೆ. ಚಿತ್ರವನ್ನು ನಿರ್ದೇಶಿಸುತ್ತಿರುವುದು ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್. ಗೀತು ಅವರ ಹಿಂದಿನ ಸಿನಿಮಾಗಳಲ್ಲಿದ್ದ ವಿಭಿನ್ನ ಕತೆ ಹೇಳುವ ಶೈಲಿ ಮತ್ತು ಯಶ್ ಅವರ ಮಾಸ್ ಇಮೇಜ್, ಈ ಎರಡರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬಗ್ಗೆ ಮತ್ತಷ್ಟು ನಿರೀಕ್ಷೆ ಹೆಚ್ಚಿಸಿದೆ. ಟಾಕ್ಸಿಕ್ ಕತೆ ಏನು? ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಸದ್ಯ ಲಭ್ಯವಿರುವ ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಯಶ್ ಇಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದೆ. ಕಥೆಯ ಕೇಂದ್ರದಲ್ಲಿ ರಾಯ ಎಂಬ ಹಿಂಸಾತ್ಮಕ ಗ್ಯಾಂಗ್ಸ್ಟರ್ ಮತ್ತು ಪ್ಲೇ ಬಾಯ್ ಪಾತ್ರವಿದೆ. ಅಂಡರ್ವರ್ಲ್ಡ್ ನಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿಕೊಂಡು ಅಧಿಕಾರಕ್ಕೆ ಏರುವ ರಾಯ ತನ್ನ ಜೀವನದ ಒಂದು ಹಂತದಲ್ಲಿ ಪತನವನ್ನು ಎದುರಿಸುತ್ತಾನೆ. ಆದರೆ ಕತೆ ಅಲ್ಲಿ ಮುಗಿಯುವುದಿಲ್ಲ. ವರ್ಷಗಳ ನಂತರ ಅವನ ಜೀವನಕ್ಕೆ ಮತ್ತೊಂದು ದೊಡ್ಡ ಸಂಘರ್ಷ ಎದುರಾಗುತ್ತದೆ. ರಾಯ ತನ್ನ ಮಗುವನ್ನು ತೊರೆದು ಹೋಗಿರ್ತಾನೆ. ಆ ಮಗನಿಗೆ ತನ್ನ ತಂದೆಯ ವಿರುದ್ಧ ಪ್ರತೀಕಾರದ ಭಾವನೆ ಬೆಳೆದಿರುತ್ತದೆ. ಹೀಗಾಗಿ ತಂದೆ ಮತ್ತು ಮಗನ ನಡುವಿನ ಸಂಘರ್ಷವೇ ಸಿನಿಮಾದ ಪ್ರಮುಖ ಕಥಾ ಹಂತರಗಳಲ್ಲಿ ಒಂದಾಗಲಿದೆ ಎಂಬ ಮಾಹಿತಿ ಇದೆ. ಈ ಕತೆ ಯಶ್ ಅವರ ಹಿಂದಿನ ಸಿನಿಮಾಗಳಿಗಿಂತ ಭಿನ್ನವಾಗಲಿದೆ ಎನ್ನುವ ನಿರೀಕ್ಷೆ ಇದೆ. ನಟಿ ಕಿಯಾರಾ ಅಡ್ವಾಣಿ ಹೇಳಿದ್ದೇನು? ಇನ್ನು ಟಾಕ್ಸಿಕ್ ಸಿನಿಮಾದ ಪ್ರಮೋಷನಲ್ಲಿ ಕಿಯಾರಾ ಅಡ್ವಾಣಿ ಕೂಡ ಸಕ್ರಿಯರಾಗಿದ್ದಾರೆ. ಇತ್ತೀಚೆಗೆ ಅವರು ಸಿನಿಮಾದ ಮೇಕಿಂಗ್ಗೆ ಸಂಬಂಧಿಸಿದಂತ BTS ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಟಾಕ್ಸಿಕ್ ಕೇವಲ ಒಂದು ಫೇರಿ ಟೇಲ್ ಅಲ್ಲ, ಆ ಸಿನಿಮಾವನ್ನು ನಿರ್ಮಿಸಿದ ಪ್ರಕ್ರಿಯೆ ಒಂದು ಫೇರಿ ಟೇಲ್ ನಂತಿತ್ತು ಎಂಬ ಅರ್ಥದಲ್ಲಿ ಕಿಯಾರಾ ಮಾತನಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದ ಪ್ರತಿಭೆಗಳು ತಮ್ಮ ಕ್ರಾಫ್ಟ್ಗೆ ನ್ಯಾಯ ಒದಗಿಸಿ ಒಂದಾಗಿ ಕೆಲಸ ಮಾಡಿದ ಪರಿಣಾಮ ಟಾಕ್ಸಿಕ್ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಕಂಫರ್ಟ್ ಝೋನ್ ಇಂದ ಹೊರಬಂದ ಕಿಯಾರಾ. ಆಗಸ್ಟ್ 18ರಂದು ಕೂಡ ಕಿಯಾರಾ ಟಾಕ್ಸಿಕ್ ಸಿನಿಮಾದಲ್ಲಿ ಕೆಲಸ ಮಾಡಿದ ಅನುಭವದ ಬಗ್ಗೆ ಮಾತನಾಡಿದ್ರು. ಈ ಸಿನಿಮಾ ತಮ್ಮನ್ನು ಕಂಫರ್ಟ್ ಝೋನ್ ಇಂದ ಹೊರಗೆ ಕರೆದುಕೊಂಡು ಹೋಯಿತು ಎಂದು ಅವರು ಹೇಳಿದ್ರು. ಹೊಸ ಪಾತ್ರಗಳು, ಹೊಸ ಸೆಟ್ಗಳು ಮತ್ತು ಹೊಸ ಸವಾಲುಗಳು ತಮಗೆ ಗೊತ್ತಿಲ್ಲದ ಹಲವು ವಿಚಾರಗಳನ್ನು ಕಲಿಸಿವೆ ಎಂದಿದ್ದಾರೆ. ಅಪರಿಚಿತ ಸಂಗತಿಗಳನ್ನು ಸ್ವೀಕರಿಸುವುದು, ಕುತೂಹಲಕಾರಿಯಿಂದ ಕಲಿಯುವುದು ಮತ್ತು ಹೊಸ ಅನುಭವಗಳನ್ನು ಆನಂದಿಸುವುದು ಈ ಸಿನಿಮಾ ಕಲಿಸಿತು ಎಂದು ಕಿಯಾರಾ ಹೇಳಿಕೊಂಡಿದ್ದಾರೆ. ಹೀಗಾಗಿ ಸಿನಿಮಾದಲ್ಲಿ ಕಿಯಾರಾ ಅವರ ಪಾತ್ರವು ಹೇಗಿರಲಿದೆ ಎನ್ನುವುದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಭರ್ಜರಿ ಕ್ರೇಜ್. ಇನ್ನು ಟಾಕ್ಸಿಕ್ ಬಿಡುಗಡೆಯ ಮುನ್ನವೇ ಹೆಚ್ಚು ಚರ್ಚೆಯಾಗುತ್ತಿರುವ ಮತ್ತೊಂದು ವಿಚಾರ ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್. ಯಶ್ ಅವರ ಜನಪ್ರಿಯತೆ ಮತ್ತು KGF ನಂತರದ ಪ್ಯಾನ್ ಇಂಡಿಯಾ ಇಮೇಜ್ ಸಿನಿಮಾದ ಟಿಕೆಟ್ ಮಾರಾಟಕ್ಕೆ ದೊಡ್ಡ ಪ್ಲಸ್ ಆಗಿದೆ. ಬಿಡುಗಡೆಗೆ ಇನ್ನು ಕೆಲವು ದಿನಗಳು ಬಾಕಿ ಇರುವಾಗಲೇ ಟಿಕೆಟ್ ಬುಕ್ಕಿಂಗ್ ಭಾರಿ ಚರ್ಚೆ ನಡೆಯುತ್ತಿದೆ. ಅನೇಕ ಕಡೆ ಶೋ ಟೈಮಿಂಗ್ಸ್, ಥಿಯೇಟರ್ಗಳು ಮತ್ತು ಪ್ರೀಮಿಯಂ ಸ್ಕ್ರೀನ್ಗಳ ಬಗ್ಗೆ ಅಭಿಮಾನಿಗಳು ಮಾಹಿತಿ ಹುಡುಕ್ತಿದ್ದಾರೆ. ಮುಂಗಡ ಬುಕ್ಕಿಂಗ್ನ ಈ ಟ್ರೆಂಡ್ ಸಿನಿಮಾಗೆ ದೊಡ್ಡ ಓಪನಿಂಗ್ ಸಿಗುವ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಆದರೆ ಒಂದು ವಿಚಾರ ಮರಿಬಾರದು, ಅಡ್ವಾನ್ಸ್ ಬುಕ್ಕಿಂಗ್ ದೊಡ್ಡದಾಗಿರುವುದರಿಂದ ಸಿನಿಮಾ ಖಂಡಿತವಾಗಿಯೂ ಬ್ಲಾಕ್ ಬಸ್ಟರ್ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಚಿತ್ರ ಬಿಡುಗಡೆ ಆದ ನಂತರ ಪ್ರೇಕ್ಷಕರ ಪ್ರತಿಕ್ರಿಯೆ ಮತ್ತು ಮೌತ್ ಟಾಕ್ ಬಹಳ ಮುಖ್ಯ. ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಟಾಕ್ಸಿಕ್ ಮುರಿಯುತ್ತಾ? ಈಗ ಎಲ್ಲರ ಕಣ್ಣು ಒಂದು ಪ್ರಶ್ನೆಯ ಮೇಲಿದೆ. ಟಾಕ್ಸಿಕ್ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆ ಬರೆಯುತ್ತಾ? ಸಿನಿಮಾಗೆ ಆರಂಭಿಕವಾಗಿ ಯಶ್ ಅವರ ದೊಡ್ಡ ಫ್ಯಾನ್ ಬೇಸ್ ಇದೆ. ಇದರ ಜೊತೆಗೆ ಪ್ಯಾನ್ ಇಂಡಿಯಾ ರೀಚ್, ದೊಡ್ಡ ತಾರಾಂಗಣ, ದೊಡ್ಡ ಪ್ರಮಾಣದ ಪ್ರಮೋಷನ್ ಮತ್ತು ಅಡ್ವಾನ್ಸ್ ಬುಕ್ಕಿಂಗ್, ಆಲ್ ದೀಸ್ ಫ್ಯಾಕ್ಟರ್ಸ್ ಸಿನಿಮಾಗೆ ಪ್ಲಸ್ ಆಗಿದೆ. ಈ ದಾಖಲೆಗಳನ್ನು ಮುರಿಯಲು ಕೇವಲ ಅಭಿಮಾನಿಗಳ ಕ್ರೇಜ್ ಸಾಕಾಗೋದಿಲ್ಲ.
ಕರ್ನಾಟಕದ ಹೊರತಾಗಿಯೂ ಹಿಂದಿ, ತೆಲುಗು, ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಿನಿಮಾ ಉತ್ತಮವಾಗಿ ಪ್ರದರ್ಶನ ಕಾಣಬೇಕು. ವಿದೇಶಿ ಮಾರುಕಟ್ಟೆಯು ಪ್ರಮುಖ ಪಾತ್ರ ವಹಿಸಲಿದೆ. ಕೆಜಿಎಫ್ ನಂತರ ನಟ ಯಶ್ ಅವರಿಗೆ ಸಿಕ್ಕಿರುವ ಜಾಗತಿಕ ಗುರುತಿನ ಲಾಭ ಟಾಕ್ಸಿಕ್ಗೂ ಸಿಗುವ ಸಾಧ್ಯತೆ ಇದೆ. ಪ್ರೀಮಿಯಂ ಸ್ಕ್ರೀನ್ಗಳ ಮೇಲೂ ಕಣ್ಣು. ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಪ್ರೀಮಿಯಂ ಸ್ಕ್ರೀನ್ಗಳು ಬಹಳ ಮುಖ್ಯ. ಐಮ್ಯಾಕ್ಸ್, ದೊಡ್ಡ ಸ್ಕ್ರೀನ್ಗಳು ಮತ್ತು ಪ್ರೀಮಿಯಂ ಟಿಕೆಟ್ಗಳು ಮೊದಲ ವಾರಾಂತ್ಯದ ಕಲೆಕ್ಷನ್ ದೊಡ್ಡ ಕೊಡುಗೆ ನೀಡುತ್ತದೆ. ಟಾಕ್ಸಿಕ್ ಕೂಡ ದೊಡ್ಡ ಸ್ಕೇಲ್ನ ಸಿನಿಮಾ ಆಗಿರೋದ್ರಿಂದ ಪ್ರೀಮಿಯಂ ಫಾರ್ಮೆಟ್ಗಳಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತದೆ ಎನ್ನುವುದು ಗಮನಾರ್ಹ. ಬಿಡುಗಡೆಯ ದಿನ ಹೆಚ್ಚಿನ ಶೋಗಳು, ಹೌಸ್ಫುಲ್ ಪ್ರದರ್ಶನಗಳು ಮತ್ತು ಪ್ರೀಮಿಯಂ ಸ್ಕ್ರೀನ್ಗಳಲ್ಲಿ ಉತ್ತಮ ಆಕ್ಯುಪೆನ್ಸಿ ಸಿಕ್ಕರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಆರಂಭ ಪಡೆಯಬಹುದು. ಯಶ್ ಅಭಿಮಾನಿಗಳಿಗೆ ಏಕೆ ವಿಶೇಷ? ಯಶ್ ಅಭಿಮಾನಿಗಳಿಗೆ ಟಾಕ್ಸಿಕ್ ಒಂದು ವಿಶೇಷ ಸಿನಿಮಾ. ಕಾರಣ ಸರಳ. ಕೆಜಿಎಫ್ ಚಾಪ್ಟರ್ 2 ನಂತರ ಹಲವು ವರ್ಷಗಳ ಕಾಯುವಿಕೆಯ ಬಳಿಕ ಯಶ್ ಮತ್ತೆ ದೊಡ್ಡ ಪರದೆಯ ಮೇಲೆ ಕಾಣಿಸಿಕೊಳ್ತಿದ್ದಾರೆ. ಆದರೆ ಈ ಬಾರಿ ಅವರು ರಾಕಿ ಬಾಯ್ ಆಗಿ ಬರುತ್ತಿಲ್ಲ. ಹೊಸ ಜಗತ್ತು, ಹೊಸ ಪಾತ್ರ, ಹೊಸ ನಿರ್ದೇಶಕಿ ಮತ್ತು ಹೊಸ ರೀತಿಯ ಕಥೆಯೊಂದಿಗೆ ಬರ್ತಿದ್ದಾರೆ. ಅದೇ ಕಾರಣಕ್ಕೆ ಟಾಕ್ಸಿಕ್ ಮೇಲೆ ಇರುವ ಕುತೂಹಲ ಇಷ್ಟೊಂದು ದೊಡ್ಡದು. ಯಶ್ ಅವರ ಮಾಸ್ ಇಮೇಜ್ಗೆ ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಫಿಲ್ಮ್ ಮೇಕಿಂಗ್ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎನ್ನುವುದು ಸಿನಿಮಾದ ದೊಡ್ಡ ಪ್ರಶ್ನೆ. ಟಾಕ್ಸಿಕ್ ನಾನು ಯಾಕೆ ಎಕ್ಸೈಟ್ ಆಗಿದ್ದೀನಿ ಅಂದರೆ, ನಾನು ಆವಾಗಲೇ ಹೇಳಿದೆ ತುಂಬ ವರ್ಷ ಆಯಿತು ನೋಡಿ, ಅದೊಂದು ರೀಸನ್ ಅಂತ. ಆ್ಯಂಡ್ ಇನ್ನೊಂದು ನೆಗೆಟಿವ್ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಕಡೆಯಿಂದ ಏನು ನೆಗೆಟಿವ್ ಇಲ್ಲ. ಹೊರಗಡೆ ನೋಡ್ತಾ ಇರ್ತೀವಲ್ಲ, ಏನೋ ಒಂದು ಹುಡುಕ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಎ ಸರ್ಟಿಫಿಕೇಟ್ ಸಿಕ್ಕಿದೆ, ಅದೇನು ದೊಡ್ಡದಲ್ಲ. ಸಿನಿಮಾ ಇಸ್ ಎ ಸಿನಿಮಾ ಅಲ್ವಾ? ಏನು ಮೆಸೇಜ್ ಕೊಡೋದಕ್ಕೆ ಹೊರಟಿದೆಯಾ ಅಂತಾರೆ. ಮೆಸೇಜ್ ಅವ್ರಿಗೆ ಏನು ಕೊಡಬೇಕು? ಮೆಸೇಜ್ ಬೇಕಾದರೆ ಗೂಗಲ್ ಇದೆ, ಚಾಟ್ GPT ಇದೆ, ಮೋಟಿವೇಶ್ನಲ್ ಬೇಕಂದ್ರೆ. ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಫೀಲ್ಡ್. ಎಂಟರ್ಟೈನ್ ಮಾಡೋದು ಅಷ್ಟೇ ಅವ್ರ ಕೆಲಸ. ಸೊ ಹಾಗಾಗಿ ಎ ಸರ್ಟಿಫಿಕೇಟ್ ಕೊಟ್ಟಿದೆ ಅಂದರೆ ವೆರಿ ಕ್ಲಿಯರ್. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ಇದಕ್ಕೆ ಮುಂಚೆ ಏನು ಯಾವ ಸಿನಿಮಾಗೂ ಎ ಸರ್ಟಿಫಿಕೇಟ್ ಬಂದೇ ಇಲ್ವಾ? ಕಬ್ಜಾಗೂ ಎ ಸರ್ಟಿಫಿಕೇಟ್ ಬಂದಿತ್ತು, KDಗೂ ಎ ಸರ್ಟಿಫಿಕೇಟ್ ಬಂದಿತ್ತು. ಆ್ಯಂಡ್ ತುಂಬ ಸಿನಿಮಾಗಳಿಗೆ ಬರ್ತಾ ಇರುತ್ತೆ. ಅದೆಲ್ಲ ಏನು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಯಾರು ನೆಗೆಟಿವ್ ಬೇಕು ಅಂತ ಇಂಟೆನ್ಷನ್ಲಿ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ಬೇಡಿ. ಇದೀಗ ಆಗಸ್ಟ್ 26ಕ್ಕೆ ಸಿನಿಮಾ ತೆರೆಗೆ ಬರಲಿದೆ. ಅಂದ್ರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ. ಈ ಕೊನೆಯ ದಿನಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಇನ್ನಷ್ಟು ಬೇಗ ಪಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಶೋಗಳು ಸೇರ್ಪಡೆಯಾಗಬಹುದು. ಪ್ರೀಮಿಯಂ ಸ್ಕ್ರೀನ್ಗಳ ಸಂಖ್ಯೆ ಹೆಚ್ಚಾಗಬಹುದು. ಹಾಗೆ ಮೊದಲ ದಿನದ ಕಲೆಕ್ಷನ್ ಎಷ್ಟಾಗಲಿದೆ ಎಂಬ ಲೆಕ್ಕಾಚಾರವು ಶುರುವಾಗಲಿದೆ. ಆದರೆ ನಿಜವಾದ ಪರೀಕ್ಷೆ ಆಗಸ್ಟ್ 26ರಂದು ಬೆಳಿಗ್ಗೆ ಮೊದಲ ಶೋ ಶುರುವಾದ ನಂತರವೇ. ಒಟ್ಟಿನಲ್ಲಿ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಈಗಾಗಲೇ ಬಿಡುಗಡೆಯ ಮುನ್ನವೇ ದೊಡ್ಡ ಮಟ್ಟದ ಹೈಪ್ ಸೃಷ್ಟಿಸಿದೆ. CBF ಇಂದ ಎ ಸರ್ಟಿಫಿಕೇಟ್, ಯಾವುದೇ ದೃಶ್ಯಗಳಿಗೆ ಕಟ್ ಇಲ್ಲ, ಕೆಲವು ಪದಗಳಿಗೆ ಮಾತ್ರ ಬದಲಾವಣೆ, ಸ್ಮೋಕಿಂಗ್ ಮತ್ತು ಡ್ರಗ್ ಸೀನ್ಸ್ಗಳಿಗೆ ಎಚ್ಚರಿಕೆ, 3 ಗಂಟೆ 14 ನಿಮಿಷಗಳ ದೀರ್ಘ ರನ್ ಟೈಮ್, ಬ್ರಿಟನ್ನಲ್ಲೂ ಅಡಲ್ಟ್ ಓನ್ಲಿ ಸರ್ಟಿಫಿಕೇಟ್, ಭರ್ಜರಿ ಅಡ್ವಾನ್ಸ್ ಬುಕ್ಕಿಂಗ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ KGF ನಂತರ ಯಶ್ ಅವರ ಬಹುನಿರೀಕ್ಷಿತ ಕಮ್ ಬ್ಯಾಕ್, ಇವೆಲ್ಲವೂ ಸೇರಿ ಟಾಕ್ಸಿಕ್ ಅನ್ನು ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳ ಸಾಲಿನಲ್ಲಿ ನಿಲ್ಲಿಸಿದೆ. ಆದ್ರೆ ಈ ಎಲ್ಲ ಹೈಪ್ಗಳು ಬಾಕ್ಸ್ ಆಫೀಸ್ ದಾಖಲೆಗಳಾಗಿ ಬದಲಾಗುತ್ತವೆ. ಯಶ್ ಅವರ ಹೊಸ ಅವತಾರವನ್ನು ಪ್ರೇಕ್ಷಕರು ಸ್ವೀಕರಿಸುತ್ತಾರೆ. ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಕಥೆ ಹೇಳುವ ಶೈಲಿ ಮತ್ತು ಯಶ್ ಅವರ ಮಾಸ್ ಇಮೇಜ್ನ ಕಾಂಬಿನೇಷನ್ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗಸ್ಟ್ 26ರಂದು ಸಿಗಲಿದೆ. ನೀವು ಟಾಕ್ಸಿಕ್ ಸಿನಿಮಾವನ್ನು ನೋಡಲು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಯಶ್ ಅವರ ಯಾವ ಲುಕ್ ಅಥವಾ ಪಾತ್ರ ನೋಡಲು ಹೆಚ್ಚು ಕಾತುರರಾಗಿದ್ದೀರಿ? ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪೂರ್ಣಿಮಾ ಪರ್ಣಕಿಲ ಮತ್ತೊಂದು ಸಿನಿಮಾ ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.